ಹಲ್ಲಿ ಬೆನ್ನಿನ ಮೇಲೆ ಬಿದ್ದರೆ ಮರಣ ವಾರ್ತೆ. ಪಕ್ಕ ಬಂದ ಕಣೋ. ಗಿರಿರಾಮ, ಇವತ್ತಿನ ನಿನ್ನೆ ಈ ವರ್ತನೆ ನನ್ನಲ್ಲಿ ಆತಂಕ ಹುಟ್ಟಿಸ್ತಾ ಇದೆಯಪ್ಪ. ಏನಾಗಿದೆ? ಗಿರಿರಾಮ ನನ್ನನ್ನ ಎಲ್ಲಿಗೂ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ತಾ ಇದ್ದಾನಲ್ಲ. ಇದು ತುಂಬಾ ಅರ್ಜೆಂಟ್ ಇದೆ. ಆದಷ್ಟು ಬೇಗ ಅಂಡಮಾನ್ಗೆ ಹೋಗ್ಬೇಕು. ಎಕ್ಸ್ಪ್ರೆಸ್ ಕ್ರೂಸಲ್ಲಿ ಹೋಗುತ್ತೆ. ನಾಳೆ ಬೆಳಗ್ಗೆನೆ ಅದು ಅಲ್ಲಿ ತಲುಪಬೇಕು. ಅರ್ಥ ಆಯ್ತಾ? ಆಯ್ತಣ್ಣ. ಅಣ್ಣ ಅದು ಏನು? ಸರಿ, ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡು. ಹೊರಡು. ವ್ಯಾನ್ ಇಲ್ಲೇ ಎಲ್ಲೋ ಇದೆ. ಸುಮ್ಮನೆ ಇಲ್ಲೇ ಸುತ್ತ ಸುತ್ತ ನನ್ನ ಕಣ್ ತಪ್ಸಕ್ ನೋಡ್ತಾ ಇದ್ದಾರೆ. ಬಿಡಲ್ಲ, ಎಲ್ಲೇ ಹೋದ್ರೂ ಬಿಡಲ್ಲ ಅವ್ರನ್ನ. ಫ್ಯಾನ್ ಹತ್ರ ಇದ್ದಾಗ ಉಂಗ್ರ ಚೆಕ್ ಮಾಡೋದನ್ನ ಮರ್ಬಿಟ್ನಲ್ಲ. ಚಿಂಗ್, ಆವಾಗಲೇ ಫೋನ್ ಮಾಡಬೇಕಾಗಿತ್ತ. ಎಲ್ಲ ಅವ್ನ ಫೋನ್ ಬಂದಿದ್ದಕ್ಕೆ ಹೀಗಾಗಿತ್ತು. ಛೇ, ಬರೀ ಡಿಸ್ಟ್ರಾಕ್ಷನ್ ಡಿಸ್ಟ್ರಾಕ್ಷನ್ ಡಿಸ್ಟ್ರಾಕ್ಷನ್. ಇರ್ಲಿ, ಪರವಾಗಿಲ್ಲ. ಹೇಗಿದ್ರು ಬಾಕ್ಸ್ಗಳು ಅಂಡಮಾನ್ ಬರುತ್ತಲ್ಲ, ಅಲ್ಲೇ ಹೋಗಿ ಚೆಕ್ ಮಾಡ್ಕೋತೀನಿ. ಇವರೆಲ್ಲ ಯಾರಿಗೋಸ್ಕರನೂ ಕಾಯ್ತಿರೋ ಹಾಗಿದೆಯಲ್ಲ. ಇಲ್ಲಿ ನಿಂತು ಏನ್ ಮಾಡ್ತಾ ಇದ್ದಾರೆ? ಏಯ್, ಆಂಬುಲೆನ್ಸ್ ಬಂತು ಕಣ್ರ. ಬನ್ರಿ, ಬಾಕ್ಸ್ನ ಆಂಬುಲೆನ್ಸ್ಗೆ ಶಿಫ್ಟ್ ಮಾಡ್ಬಿಡೋಣ.
ಬೇಗ ನನ್ನ ಕಣ್ ತಪ್ಪಿಸಿ ಎಲ್ಲೇ ಕರ್ಕೊಂಡು ಹೋದ್ರು. ಅವ್ರ ಅಮೃತ ಅವ್ರನ್ನ ಎಲ್ಲೇ ಕರ್ಕೊಂಡು ಹೋಗ್ತಿರ್ಬೋದು. ಅಮೃತ ಅವ್ರನ್ನ ಹೇಗೆ ಪತ್ತೆ ಮಾಡೋದು? ಛೇ, ಅಮೃತ ಅವ್ರ ಹತ್ರ ಮೊಬೈಲ್ ಇರೋದೇ ಮರ್ತ್ಬಿಟ್ಟಿದ್ನಲ್ಲ. ಈಗ ಒಂದು ಫೋನ್ ಮಾಡೋಣ. ಆವಾಗಲೇ ನನ್ನ ಬುದ್ಧಿ ಯಾಕೆ ಉಳಿಲಿಲ್ಲ ಇದು. ರಿಸೀವ್ ಮಾಡ್ತಾ ಇಲ್ವಲ್ಲ. ಗಡಿ ಅಲ್ವಾ ಇದು? ಆಗಲಿಂದ ಈ ಗಿಳಿರಾಮ ಹುತ್ತದ ಸುತ್ತಾನೆ ಗಿರ್ಕಿ ಹೊಡಿತಾ ಅದ್ರ ಮೇಲೆ ಕೂರ್ತಾ ಏನೋ ಸೂಚನೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂದ್ರೆ ಈ ಹುತ್ತಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿಯ ಬಗ್ಗೆ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನ. ಯಾರಿರ್ಬೋದು ಆ ವ್ಯಕ್ತಿ? ಆ ವ್ಯಕ್ತಿಗೂ ಈ ಹುತ್ತಕ್ಕೂ ಏನು ಸಂಬಂಧ ಇರ್ಬೋದು? ಅಂದ್ರೆ ಅಮೃತ ಯಾವ್ದಾರ ಅಪಾಯಕ್ಕೆ ಸಿಲುಕಿದಾಳ? ಅದನ್ನ ಹೇಳೋದಕ್ಕೆ ಈ ಗಿಳಿ ಪ್ರಯತ್ನ ಪಡ್ತಾ ಇದೀಯಾ? ಅಮೃತ ಏನಾದ್ರೂ ಅಪಾಯದಲ್ಲಿದ್ದಾಳ? ಅದನ್ನ ಹೇಳೋದಕ್ಕೆ ನೀ ಪ್ರಯತ್ನ ಪಡ್ತಾ ಇದೀಯಾ? ಹೇಳಪ್ಪ, ಅಮೃತ ಅಪಾಯದಲ್ಲಿದ್ದಾಳ ಹೇಳು. ಇಲ್ಗೂ ಬಂದೇನೋ ನನ್ನ ಮಗನೇ, ಮಾಡ್ತೀನಿ ನಿನ್ಗೆ.
ಯಾರೋ ಡೇಂಜರ್ ಗಿರಾಕಿ ಇಲ್ಲಿಂದ ತಪ್ಸ್ಕೊಂಡ್ರೆ ಬೆಸ್ಟ್ ಆಗ್ತೀನಿ, ಇಲ್ಲಾಂದ್ರೆ ಅಷ್ಟೇ ಅಪ್ಪ. ಎಲ್ಲೋ ನನ್ನ ಹೆಂಡತಿ ನನ್ನ ಕಣ್ಣಿಗೆ ಮಣ್ಣೆರ್ಚಿ ತಪ್ಪಿಸ್ಕೊಳಕ್ ನೋಡ್ತೀಯ? ಎಲ್ಲೋ ನನ್ನ ಅಮೃತ ಅವರು, ಎಲ್ಲೋ ನನ್ನ ಹೆಂಡತಿ ಹೇಳೋ. ಯಾರು ಅಮೃತ? ಯಾರು ನೀನ್ ಹೆಂಡ್ತಿ? ನನಗೆ ಯಾರು ಗೊತ್ತಿಲ್ಲ. ನೀನ್ ಈ ರೀತಿ ಕೇಳಿದ್ರೆ ಬಾಯಿ ಬಿಡಲ್ಲ ಅಲ್ಲ ನಿನಗೆ? ಹೇಳೋ. ಹೇಳಲಿಲ್ಲ ಅಂದ್ರೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ಹೇಳೋ. ನಂಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಸಾಯಿ ಹಾಗಾದ್ರೆ. ಬೇಡ ಬೇಡ, ನಿಲ್ಸು ಹೇಳ್ತೀನಿ. ಹೋಗ್ಬಾರ್ದು ದಾರಿಗೆ. ಎಲ್ಲೋ ನನ್ನ ಹೆಂಡತಿ? ನಿನ್ ಜೊತೆ ಇದ್ರಲ್ಲ ಕದೀಮ್ರು, ಎಲ್ಲೋದ್ರು? ಹೇಳೋ. ನಿಮ್ ಹೆಂಡತಿ ಬಗ್ಗೆ ನನ್ಗೆ ಗೊತ್ತಿಲ್ಲ ಸರ್. ಆ ವ್ಯಾನಲ್ಲಿ ಅವುಗಳನ್ನ ಅಂಡಮಾನ್ಗೆ ಸಾಗಿಸ್ತಾ ಇದ್ದಾರೆ ಸರ್, ಅಷ್ಟೇ ಗೊತ್ತು ಸರ್. ನನ್ಗೆ ಬೇರೆ ಏನು ಗೊತ್ತಿಲ್ಲ ಸರ್. ಏನ ಹಾವುಗಳನ್ನ ಅಂಡಮಾನ್ಗ? ಏಯ್, ಏನೇನೋ ಹೇಳಿ ನನ್ನ ಯಾಮಾರಿಸ್ಬೋದು ಅನ್ಕೊಂಡಿದ್ಯಾ? ಗೊತ್ತಲ್ಲ ನನ್ನ ಬಗ್ಗೆ. ಹೇಳೋ. ಸರ್ ಇಲ್ಲ ಸರ್, ಸತ್ಯನೇ ಹೇಳ್ತಾ ಇದ್ದೀನಿ ಸರ್. ಪ್ರತಿ 6 ತಿಂಗಳಿಗೊಮ್ಮೆ ಕಾಡಿಂದ ಹಾವುಗಳನ್ನ ಹಿಡ್ಕೊಂಡು ಬಾಕ್ಸಲ್ಲಿ ಹಾಕೊಂಡು ತಮಿಳ್ನಾಡು ಸಾಗಿಸ್ತೀರಿ ಸರ್. ಅಲ್ಲಿಂದ ಅಂಡಮಾನ್ಗೆ ಸರ್ ಹಾವುಗಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಸರ್. ಅದು ತುಂಬಾ ದೊಡ್ಡ ಬಿಸ್ನೆಸ್ ಸರ್. ಏನೋ ಮಾಡ್ತಾರೆ. ನಮ್ಮ ತಾಯಣೆಗೂ ನನಗೆ ಗೊತ್ತಿಲ್ಲ ಸರ್, ಇಷ್ಟೇ ನನಗೆ ಗೊತ್ತಿರೋ ಸರ್. ನಾನು ನಂಬಿ ಸರ್, ನನ್ನ ಬಡವ ನನ್ನ ಬಿಟ್ಬಿಡಿ ಸರ್. ಬದುಕೋ ನಾನು. ಇಷ್ಟೊಂದು ಮಿಸ್ಡ್ ಕಾಲ್ಸ್ ಇದೆ ಅಮೃತ ಅವ್ರದ್ದು. ಗೊತ್ತೇ ಆಗ್ಲಿಲ್ವಲ್ಲ. ಅವರೇ ಮಾಡ್ತೀರ. ಹಲೋ ಅಮೃತ ಅವರೇ, ಎಲ್ಲಿದ್ದೀರಾ? ಮಾತಾಡ್ರಿ. ಅರ್ಜುನ್ ಅವರೇ, ಅದು ಇವ್ರು ನನ್ನನ್ನ ಹಾವುಗಳ ಜೊತೆ ಕೂಡ ಹಾಕಿದ್ದಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಗಾಡಿ ಇರುತ್ತಲ್ಲ, ಅದೇ ಆ ರೋಗಿಗಳನ್ನ ಕರ್ಕೊಂಡು ಹೋಗೋದು, ಅದರಲ್ಲಿ ಎಲ್ಲೋ ಸಾಗಿಸ್ತಾ ಇದ್ದಾರೆ. ಎಲ್ಲಿಗೆ ಸಾಗಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನನಗೇನು ತೋರಿಸ್ತಾ ಇಲ್ಲ ಅರ್ಜುನ್ ಅವ್ರೆ. ಅಂದ್ರೆ ಆಂಬ್ಯುಲೆನ್ಸ್ ಅಲ್ಲಿ ನೀವಿದ್ರಾ? ಹೆದರಬೇಡಿ ಅಮೃತ ಅವ್ರೆ, ನೋಡಿ ನೀವೆಲ್ಲಿದ್ದೀರಾ ಈಗ? ನಾನೀಗ ಬರ್ತೀನಿ. ಸುತ್ತಮುತ್ತ ಏನಿದೆ ಅಂತ ನೋಡಿ ಒಂಚೂರು ಹೇಳ್ತೀರಾ? ಬೇಗ ಬೇಗ. ಹಲೋ ಅಮೃತ ಅವರೇ, ಹಲೋ.
ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಇಲ್ಲ ಇಲ್ಲ, ಅಮೃತ ಅವ್ರಿಗೆ ಏನಾಗಕ್ಕೂ ನಾನು ಬಿಡೋದಿಲ್ಲ. ಈ ಫೋನ್ಗೆ ನನ್ನ ಅಮೃತ ನಾನು ಉಳಿಸ್ಕೋತೀನಿ. ಅದು ಈಗ ಕೆಟ್ಟೋಗ್ಬೇಕಾ? ಬರ್ತಾ ಇದೀನಿ ಕಣ್ರೆ, ಬರ್ತಾ ಇದ್ದೀನಿ. ಅಯ್ಯೋ ಶಿವನೇ, ಈಗಲೇ ಹೀಗಾಗ್ಬೇಕಾಗಿತ್ತಾ? ಈಗೇನ್ ಮಾಡ್ಲಿ? ಏನ್ ನಡೀತಾ ಇದೆ ಇಲ್ಲಿ? ಅಮೃತ ಅವ್ರು ನೋಡಿದ್ರೆ ಹಾವುಗಳ ಜೊತೆ ಕೂಡ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಡ್ರೈವರ್ ನೋಡಿದ್ರೆ ಅಂಡಮಾನ್ ಕಡೆ ಹೊರಟಿದೆ ಗಾಡಿ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡೋದೀಗ? ನಿಜಕ್ಕೂ ಅವ್ರು ಅಂಡಮಾನಿಗೆ ಹೊರಟಿದ್ರೆ ಯಾವ ರೂಟಲ್ಲಿ ಹೊರಟಿರ್ಬೋದು? ಇಬ್ರು ಫೋನಿಗೆ ಸಿಗ್ತಾ ಇಲ್ಲ ನೋಡಿ. ಅರ್ಜುನ್ ಫೋನ್ ತೆಗಿತಾ ಇಲ್ಲ, ಇವಳು ಫೋನ್ ರೀಚ್ ಆಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಂಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ ಅತ್ತೆಮ್ಮ. ಏನ್ ಮಾಡೋದು? ಅಲ್ಲ, ಫೋನ್ ತಾನೇ ಯಾಕಿರೋದು ಹೇಳು? ಇವ್ರು ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಏನು ಹುಡುಗರ ಏನೋ. ಹೇಮಾ, ಇನ್ನೊಂದ್ಸಲ ಫೋನ್ ಮಾಡಿ ನೋಡೆ. ಅತ್ತೆಮ್ಮ, ಮನೆ ಸುತ್ತ ಇಷ್ಟೊಂದು ಕಾಗೆಗಳು ಯಾವತ್ತೂ ಬಂದಿರ್ಲಿಲ್ವಲ್ಲ? ಇದೇನಿದ್ ವಿಚಿತ್ರ? ಅಯ್ಯೋ ದೇವ್ರೆ, ಮನೆ ಹತ್ರ ಈ ರೀತಿ ಕಾಗೆ ಕೂಗಬಾರ್ದು ಕಣೆ. ಅನಿಷ್ಟ ಸುತ್ತಕೊಳ್ಳುತ್ತೆ. ಆಗ ನೋಡಿದ್ರೆ ಅಲ್ಲಿ ಬಿತ್ತು, ಈಗ ಕಾಗೆ. ಏನ್ ನಡೀತಾ ಇದೆ ಈ ಮನೇಲಿ? ಒಂದ್ರ ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆಯಲ್ಲ. ಅಯ್ಯೋ ದೇವ್ರೆ, ಯಾವ್ದು ಸೂಚನೆ ಅಪ್ಪ ಇದು? ಇಲ್ಲ, ಹೀಗಾಗಬಾರ್ದು. ಹೀಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಭಗವಂತ, ಇಷ್ಟು ದಿನ ನನ್ನ ಗೊಂದಲಗಳನ್ನೆಲ್ಲ ನೀನೇ ಪರಿಹರಿಸ್ತಾ ಬಂದಿದ್ದೀಯ. ಇವತ್ತು ಕೂಡ ಈ ಗೊಂದಲಕ್ಕೆ ಪರಿಹಾರವನ್ನ ನೀನೇ ಸೂಚಿಸಬೇಕು. ಅದು ನಿಂದೇ ಕರ್ತವ್ಯ. ಅರ್ಜುನ್ ಅಮೃತ ಅವರ ವಿಚಾರದಲ್ಲಿ ಅಶುಭವಾದ ಸೂಚನೆಗಳು ಸಿಗ್ತಾ ಇದೆ. ನನ್ನ ಊಹೆ ತಪ್ಪಾಗಿರ್ಲಿ ಎಂಬುದೇ ನನ್ನ ಆಶಯ. ನನ್ನ ಈ ಗೊಂದಲವನ್ನ ನೀನೇ ಪರಿಹರಿಸಬೇಕು ಭಗವಂತ. ನಡೆದಿರೋದು ಏನೆಂಬುದರ ಬಗ್ಗೆ ಅಸ್ಪಷ್ಟತೆ ಇದೆ. ದಯವಿಟ್ಟು ಭಗವಂತ ನನ್ನ ಗೊಂದಲಗಳನ್ನ ಪರಿಹಾರ ಮಾಡು. ಭಗವಂತ,
ಈ ಎರಡು ಹೂಗಳಲ್ಲಿ ಇದು ಅಮೃತ, ಇದು ಅರ್ಜುನ್. ಇವರಿಬ್ರು ಯಾವುದೋ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನನಗೆ ಸೂಚನೆ ಸಿಗ್ತಾ ಇದೆ. ಪರಿಹಾರವನ್ನ ನೀನೇ ಸೂಚಿಸಬೇಕು ತಂದೆ.